ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಮ್ಮ ಫ್ಯಾಮಿಲಿಯವರು ಊರಿಂದ ಬಂದಿದ್ದರು. ಅಳಿಯ ಬಂದಿದ್ದ, ಮತ್ತು ನನ್ನ ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು, ಮತ್ತು ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದರು. ಹಾಗೆ ನಾವು ಹೊರಗಡೆ ಹೋಗೋಣ ಅಂಥೇಳಿ, ಟೆಂಪಲ್ಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ತುಂಬ ಅಪರೂಪಕ್ಕೆ ಬಂದಿದ್ದರು. ನಮ್ಮ ಮಗಳು ಡೆಲಿವರಿ ಆಗಿದ್ರಲ್ವ, ಮಗು ನೋಡ್ಕೊಂಡು ಹೋದ್ರಾಯಿತು. ಮತ್ತು ಮಂಗಳೂರಿಗೆ ಕೂಡ ತುಂಬ ಸಮಯ ಆಗಿತ್ತು ಅವ್ರು ಬರದೆ. ಹಾಗೆ ಬಂದು ಎಲ್ಲ ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದರು. ಮಕ್ಕಳಿಗೆ ರಜೆ ಕೂಡ ಇತ್ತಲ್ವ, ಮಕ್ಕಳು ಕಾಲೇಜಿಗೆ ಹೋಗ್ತಾರೆ. ಹಾಗೆ ಮಕ್ಕಳು ಕೂಡ ಬಂದಿದ್ದರು, ತಮ್ಮನ ಮಕ್ಕಳು. ಹಾಗೆ ಎಲ್ಲರೂ ಸೇರಿ ನಾವು ಟೆಂಪಲ್ಗೆ ಹೋಗೋಣ ಅಂಥೇಳಿ, ಕದ್ರಿ ಮಂಜುನಾಥ ಟೆಂಪಲಿಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಮಾತಾಡ್ತಾ ಒಂದು ಫ್ಯಾಮಿಲಿ ಜೊತೆ ಹೋಗೋದೇ ಒಂದು ತುಂಬ ಖುಷಿ ಅಲ್ವಾ? ಹಾಗೆ ಹೋಗೋದೇ ಒಂದು ತುಂಬ ಖುಷಿ ಅಲ್ವಾ? ಅದು ಒಂದು ಖುಷಿ ಬೇರೆ ಏನು ಕೊಟ್ಟರು ಕೂಡ ಸಿಗೋದಿಲ್ಲ. ಈಗ ಬೇರೆ ಫ್ರೆಂಡ್ಸ್ ಒಟ್ಟಿಗೆ ಹೋಗೋದು ಬೇರೆ, ಫ್ಯಾಮಿಲಿ ಒಟ್ಟಿಗೆ ಹೋಗೋದು ಬೇರೆ. ಫ್ರೆಂಡ್ಸ್ ಒಟ್ಟಿಗೆ ಹೋದಾಗ ನಾವು ತುಂಬ ಜಾಲಿ ಮಾಡ್ತೀವಿ, ಮತ್ತು ಯಾವುದು ಇದು ಇರೋದಿಲ್ಲ. ಆದರೆ ಫ್ಯಾಮಿಲಿ ಒಟ್ಟಿಗೆ ಹೋಗುವಾಗ ಅದು ಖುಷಿನೇ ಬೇರೆ. ಎಲ್ಲದಕ್ಕೂ ಒಂದೊಂದು ಖುಷಿ ಅಂತೇಳಿ ಇರ್ತದೆ. ಫ್ಯಾಮಿಲಿ ಇದು ಖುಷಿನೇ ಬೇರೆ, ಅದು ಏನು ಕೊಟ್ಟರು ಕೂಡ ಸಿಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವು ಟೆಂಪಲಿಗೆ ಬಂದ್ವಿ, ಕದ್ರಿ ಟೆಂಪಲ್ಗೆ. ಎಲ್ಲರೂ ಬಿಸಿಲಿತ್ತು, ಬಿಸಿಲಲ್ಲಿ ಎಲ್ಲರೂ ಕೂಡ ಸುಸ್ತಾಗಿದ್ದರು. ಬಂದು ಫಸ್ಟಿಗೆ ಕೂತ್ಕೊಂಡ್ಬಿಟ್ರು. ಹಾಗೆ ಕೂತ್ಕೊಂಡು ಎಲ್ಲರೂ ಕೂಡ ದರ್ಶನ ಮಾಡೋಕ್ಕೆ ಅಂತ ಹೇಳಿ ಬಂದರು. ದರ್ಶನ ಕೂಡ ಮಾಡ್ತಾಯಿದ್ರು. ನಾನಂತೂ ಒಂದು ಮಗುನ ಹಿಡ್ಕೊಂಡು ಒಂದು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಮಗುನ ನಾವು ಡೈರೆಕ್ಟಾಗಿ ದೇವ್ರ ಎದುರುಗಡೆ ತೊಗೊಂಡು ಹೋಗಬಾರ್ದು ಅಂತ ಹೇಳಿ ನಾನು ಯಾವುದೋ ಒಂದು ಭಟ್ರು ಹೇಳಿದ್ದನ್ನು ಕೇಳಿದ್ದೆ ನಾನು. ಹಾಗೆ ಡೈರೆಕ್ಟಾಗಿ ಮಗುವನ್ನು ದೇವಸ್ಥಾನದ ಒಳಗಡೆ ನಾವು ಕರ್ಕೊಂಡು ಹೋಗಬಾರ್ದು. ಯಾಕೆಂದರೆ ದೇವರ ದೃಷ್ಟಿ ಡೈರೆಕ್ಟಾಗಿ ಚಿಕ್ಕ ಮಕ್ಕಳಿಗೆ ಬಿದ್ದರೆ ಅದು ಪ್ರಾಬ್ಲಮ್ ಆಗ್ತದಂತೆ. ಅದಕ್ಕೋಸ್ಕರ ನನಗೆ ಒಂದು ಭಟ್ರು ಹೇಳಿದರು. ಹಾಗೆ ಭಟ್ರು ಹೇಳಿದರು, ಅದಕ್ಕೋಸ್ಕರ ನಾವು ಮಗುನನ್ನು ನಾನು ಕರ್ಕೊಂಡು ಹೋಗ್ತಾಯಿಲ್ಲ ಒಳಗೆ. ನಾನು ಹೊರಗೆ ನಿಂತ್ಕೊಳ್ತೀನಿ, ಅವರೆಲ್ಲ ದರ್ಶನ ಮಾಡಿ ಬರ್ತಾರೆ. ಮತ್ತು ಅವ್ರು ಬಂದ ನಂತರ ನಾನು ಹೋಗ್ತೀನಿ. ಹಾಗೆ ನನಗೊಂದು ಭಟ್ರು ಹೇಳಿದ ಕಾರಣ ನನಗೂ ಗೊತ್ತಾಯಿತು, ಯಾಕೆ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು, 1 ವರ್ಷದ ಒಳಗಿನ ಮಕ್ಕಳನ್ನು ನಾವು ಟೆಂಪಲ್ ಒಳಗಡೆ ಕರ್ಕೊಂಡು ಹೋಗಬಾರ್ದು. ಅದೇ ಯಾಕೆ ಅಂತ ಹೇಳಿದೆ ಅಲ್ವಾ, ದೇವರ ದೃಷ್ಟಿ ಡೈರೆಕ್ಟಾಗಿ ಮಕ್ಕಳ ಮೇಲೆ ಬೀಳ್ತದಂತೆ. ಅದಕ್ಕೋಸ್ಕರ ಹಾಗೆ ಆಗಬಾರ್ದು ಅಂತ ಹೇಳಿ, ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ನನಗೆ ಭಟ್ರು ಹೇಳಿದ್ದಕ್ಕೆ ನಾನು ಕೂಡ ಕರ್ಕೊಂಡು ಹೋಗಲಿಲ್ಲ. ಆಮೇಲೆ ನಾವು ಈಗಲ್ಲ, ನಮ್ಮ ಆದ್ಯ ಚಿಕ್ಕವಳಿದ್ದಾಗ ಒಂದು ಟೆಂಪಲ್ಗೆ ಹೋಗಿದ್ವಿ, ಒಂದು 8 ತಿಂಗಳಲ್ಲಿ. ಆ ಟೈಮಲ್ಲಿ ಒಳಗೆ ಹೋಗಬಾರ್ದು ಹೇಳಿದರು. ಯಾಕೆ ಕೇಳಿದ್ದಕ್ಕೆ ನಮಗೆ ತಿಳಿಸಿ ಹೇಳಿದರು. ಆವಾಗ ನನಗೆ ಕೂಡ ಅರ್ಥ ಆಯಿತು. ಹಾಗಾಗಿ ಈ ಮಗುನ ಯಾರ ಹತ್ರ ಕೇಳದೆ ನಾವು ಯಾರಿಗೂ ನಮಗೆ ಗೊತ್ತಿತ್ತಲ್ವ. ಹಾಗಾಗಿ ನಾವು ಎಲ್ಲೂ ಕೂಡ ಕರ್ಕೊಂಡು ಹೋಗಲಿಲ್ಲ ಒಳಗೆ. ನಾನು ಹೊರಗೇ ಮಗು ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಅವರೆಲ್ಲ ದರ್ಶನ ಮಾಡಿ ಎಲ್ಲ ಬರ್ತಾಯಿದ್ರು ಒಂದೊಂದು ಕಡೆ. ಹಾಗಾಗಿ ಎಲ್ಲರೂ ದರ್ಶನ ಮಾಡಿ ಬಂದರು. ಆಮೇಲೆ ನಾನು ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ. ದೃಷ್ಟಿ ಹಾಗೆ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರು ದೇವರ ದರ್ಶನ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು, ಮಧ್ಯಾಹ್ನ ಟೈಮ್ ಆಗಿಲ್ವಾ, ಕಾಲಂತೂ ಸಿಕ್ಕಾಪಟ್ಟೆ ಮಗುವಿನನ್ನ ಒಳಗೆ ಇತ್ತು. ಕಲ್ ಮೇಲೆ ಕಾಲು ಕಾಲಿಗೆಲ್ಲ ಬೆಂಕಿ ಮೇಲೆ ನಡೆದಾಗಿದ್ರು. ಬಿಸಿಲು ನಮ್ಮ ಮಂಗಳೂರಲ್ಲಿ ಸಿಕ್ಕಾಪಟ್ಟಿಲ್ಲ. ಅಂದರೆ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಹೇಗೆ ಅಂತ ಹೇಳಿ ಬಿಸಿಲಲ್ಲಿ ತಲೆ ತಿರುಗಿ ಬೀಳ್ಬೋದು, ಅಷ್ಟು ಬಿಸಿಲಿರ್ತದೆ ಮಂಗಳೂರಲ್ಲಿ ಅಂತ ಹೇಳಿ. ಆ ಬಿಸಿಲಿಗೆ ಮೈಯೆಲ್ಲ ಉರಿತಾ ಇರ್ತದೆ, ಅಷ್ಟು ಒಂದು ಬಿಸಿಲಿರ್ತದೆ ಆ ಬಿಸಿಲಲ್ಲಿ. ಹಾಗೆ ಎಲ್ಲರೂ ಕೂಡ ಅಷ್ಟೊಂದೇನು ನಮಗೆ ಆ ಬಿಸಿಲಿಗೆ ಯಾರು ಕೂಡ ಅಷ್ಟೊಂದು ತಿರುಗಾಡಲಿಲ್ಲ. ಎಲ್ಲಿ ಇಂಪಾರ್ಟೆಂಟ್ ಎಲ್ಲಿ ದೇವಸ್ಥಾನ ಉಂಟು ಮತ್ತು ಎಲ್ಲಿ ನಾವು ಹೋಗ್ಬೇಕಾ ಅಲ್ಲಿಗೆ ಅಷ್ಟೇ ಹೋದ್ವಿ. ತುಂಬ ತಿರುಗಾಡಲಿಕ್ಕೆಲ್ಲ ಬಿಸಿಲಿಗೆ ಯಾರಿಗೂ ಕೂಡ ಬೇಡ ಆಗಿತ್ತು, ಅಷ್ಟು ಸುಸ್ತಾಗಿದ್ರು ಕೂಡ ಎಲ್ಲರೂ. ಹಾಗೆ ಎಲ್ಲ ಕಡೆ ಹೋಗಿ ಸ್ವಲ್ಪ ದರ್ಶನ ಎಲ್ಲ ಮಾಡಿದ್ವಿ, ಚೆನ್ನಾಗಿ ದರ್ಶನ ಎಲ್ಲ ಮಾಡಿ. ಮತ್ತು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ 7 ಕೆರೆ ಇದೆ. ಕದ್ರಿ ಮಂಜುನಾಥ ಟೆಂಪಲ್ ಅಂತ ಹೇಳಿ ಏನು ಮಂಗಳೂರಲ್ಲಿ ಉಂಟಲ್ವ, ಇದರಲ್ಲಿ 7 ಕೆರೆ ಇದೆ. 7 ಕೆರೆಯಲ್ಲಿ ಅದರದೇ ಆದ ಒಂದೊಂದು ಶಾಸ್ತ್ರ ಇದೆ. ಹಾಗಾಗಿ 7 ಕೆರೆಯಲ್ಲಿ ಸ್ನಾನ ಮಾಡಿಸಿದರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. 7 ಕೆರೆಯದು ನೀರು ನಮ್ಮ ಮೈಗೆ ಬಿದ್ದರೆ ಕೆಲವರು ಅದರಲ್ಲೇ ಮುಳುಗಿ ಸ್ನಾನ ಮಾಡ್ತಾರೆ, ಕೆಲವರು ಮೈ ಮೇಲೆ ಹಾಕ್ಕೊಳ್ತಾರೆ. ಆದರೆ ನಾವು ಅಲ್ಲಿ ಆ ಬಿಸಿಲು ಇರೋದ ಕಾರಣ ನಾವು ಅಲ್ಲಿ ಹೋಗಲಿಲ್ಲ. ಮತ್ತು ಅಲ್ಲಿ ಹಾಗೆ 7 ಕೆರೆಯದ್ದು ನೀರಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ಸ್ನಾನ ಮಾಡಲಿಲ್ಲ. ಮತ್ತು ಇಲ್ಲಿ ತೀರ್ಥ ಸ್ನಾನ ಅಂತ ಹೇಳಿ ಕೂಡ ನಾವು ಚೀಟಿ ಮಾಡಿದರೆ, ನಮಗೇನಾದರೂ ಕಷ್ಟಗಳಿದ್ದರೆ ಅಥವಾ ಪಾಪ ಏನಾದರೂ ಪರಿಹಾರ ಆಗಬೇಕಂತಿದ್ರೆ, ನಮಗೇನಾದರೂ
ನಾವು ಅಂದ್ಕೊಂಡಿದ್ರೆ ತೀರ್ಥ ಸ್ನಾನನ ಮಾಡ್ಕೋಬೋದು. ಮಾಡಿದ್ರಂತೂ ತುಂಬ ಒಳ್ಳೆಯದು. ನಾವು ಚೀಟಿ ಮಾಡಿಸಿದ್ವಿ, ಭಟ್ರ ಹತ್ರ ಚೀಟಿ ಕೊಟ್ಟರೆ ನಮಗೆ ತೀರ್ಥ ತಂದು ಒಂದು ಕೊಡಪನನ ತಲೆ ಮೇಲೆ ಹಾಕ್ತಾರೆ. ಅದು ತುಂಬ ಒಳ್ಳೆಯದು. ಇಲ್ಲಿದು ದೇವಸ್ಥಾನದ ವಿಶೇಷತೆ ಅದು. ಹಾಗಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ತೀರ್ಥ ಸ್ನಾನ ಮಾಡೋದ್ರಿಂದ ಅಂತ ಹೇಳಿ ಒಂದು ನಂಬಿಕೆ. ಹಾಗಾಗಿ ಯಾರು ಕೂಡ ಮಾಡಲಿಲ್ಲ, ಆದರೂ ಇದ್ರ ಬಗ್ಗೆ ತಿಳಿಸ್ಬೇಕನ್ನಿಸ್ತು, ನಾನು ತಿಳಿಸ್ದೆ. ಹಾಗೇ ತೀರ್ಥ ಸ್ನಾನದ್ದು ಹಾಗೆ ಮತ್ತು ಏಳಿಕೆರೆಯಲ್ಲಿ ಸ್ನಾನ ಮಾಡಿಸಿದ್ರು ಕೂಡ ಅಥವಾ ಸ್ನಾನ ಮಾಡಿದ್ರು ಕೂಡ ಅದು ಕೂಡ ಒಂದು ಪಾಪ ಪರಿಹಾರ ಆಗ್ತದೆ ಅಂತೇಳಿ ಒಂದು ಶಾಸ್ತ್ರ ಇದೆ. ಹಾಗಾಗಿ ಯಾರು ಕೂಡ ಅಲ್ಲಿ ಹೋಗಲಿಲ್ಲ ನಾವು ಏಳಿಕೆರೆ ಹತ್ರ, ಯಾಕೆಂದರೆ ಅಷ್ಟು ಬಿಸಿಲಿತ್ತು. ಈ ಮಕ್ಕಳನ್ನ ಹಿಡ್ಕೊಂಡು ಹೋಗಲಿಕ್ಕೆ ನಮಗೆ ಆಗಲೇ ಇಲ್ಲ. ಹಾಗೆ ಮತ್ತು ಅಲ್ಲಿ ನೀರು ಒಂದು ಡೈರೆಕ್ಟಾಗಿ ಕಾಶಿಯಿಂದ ಬರ್ತದಂತೆ. ಶಿವನ ಮೂರ್ತಿಗೆ, ಶಿವನ ಮೇಲೇ ಬೀಳುವಂಥ ನೀರು, ಅದನ್ನೆಲ್ಲರೂ ತೀರ್ಥದ ರೂಪದಲ್ಲಿ ಕುಡಿತಾರೆ ಮತ್ತು ತಗೊಂಡು ಹೋಗ್ತಾರೆ. ಡೈರೆಕ್ಟಾಗಿ ಕಾಶಿಯಿಂದ ಮಂಗಳೂರಿಗೆ ಬರುತ್ತಂತೆ ಅದು ನೀರು, ಶಿವನ ತಲೆಗೆ ಬಂದು ಬೀಳ್ತದೆ. ಅಷ್ಟೊಂದು ವಿಶೇಷತೆ ಇದೆ ಅಲ್ಲಿ. ಹಾಗಾಗಿ ನಾವು ಅಲ್ಲೂ ಕೂಡ ಹೋಗಲಿಲ್ಲ, ಯಾಕೆಂದರೆ ಮಗು ಇತ್ತಲ್ವ, ನನಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗಿ ಮತ್ತು ಎಲ್ಲರ ಕಾಲು ಎತ್ತಿ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಕುಂಟಿಕೊಂಡೆಲ್ಲ ಓಡಾಡ್ತಾಯಿದ್ರು ಎಲ್ಲರೂ. ಅಷ್ಟು ಬಿಸಿಲಿತ್ತು ಮತ್ತು ಚಪ್ಪಲಿ ದೇವಸ್ಥಾನದ ಹತ್ತಿರ ತರಲಿಕ್ಕೆ ಇರಲಿಲ್ಲ, ದೂರದಲ್ಲೇ ಬಿಡಲಿಕ್ಕಿತ್ತು. ಹಾಗಾಗಿ ಎಲ್ಲರೂ ಕೂಡ ಚಪ್ಪಲಿ ಇಲ್ಲದೆ ಓಡಾಡಲಿಕ್ಕೆ ತುಂಬ ಇದು ಮಾಡ್ತಿದ್ರು, ಕುಂಟಿ ಓಡಾಡ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲಿ ಕೂಡ ಜಾಸ್ತಿ ನೋಡಲಿಕ್ಕೆ ಆಗಲಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಊಟ ಕೂಡ ಮಾಡ್ಕೊಂಡ್ವಿ. ಒಳ್ಳೆ ಊಟ ಎಲ್ಲ ಇತ್ತು. ತರಕಾರಿ, ಪಲ್ಯ ಮತ್ತು ಸಾಂಬಾರು, ಅನ್ನ, ಉಪ್ಪಿನಕಾಯಿ ಮತ್ತು ಪಾಯಸ ಎಲ್ಲ ಇತ್ತು. ಹಾಗೆ ಊಟ ಎಲ್ಲ ಒಳ್ಳೆಯದ್ರಲ್ಲೇ ಆಯಿತು. ಎಲ್ಲರೂ ಖುಷಿಯಲ್ಲಿ ಊಟ ಕೂಡ ಮಾಡಿದರು. ಎಲ್ಲ ನೋಡ್ಕೊಂಡ್ವಿ. ರಿಟರ್ನ್ ಮನೆಗೆ ಕೂಡ ಹೊರಟಿವಿ. ಮನೆಗೆ ಬಂದು ಸ್ವಲ್ಪ ಕೂತ್ಕೊಂಡು ಚಾಗಿ ಎಲ್ಲ ಕುಡಿದು ರೆಸ್ಟ್ ಮಾಡಿ ಮತ್ತು ಹೊರಗಡೆ ಹೋಗಬೇಕಿತ್ತು. ಹಾಗೆ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿದರು. ರೆಸ್ಟ್ ಮಾಡಿ ಚಹಾ ಕುಡಿದ್ವಿ. ಹಾಗೆ ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡೋರು ಮಾಡಿ ಮತ್ತೆ ಪುನಃ ನಾವು ಬೀಚ್ಗೆ ಹೋಗಿ ಬರೋಣ ಅಂತೇಳಿ ಹೊರಟಿವಿ. ಇಲ್ಲಿ ಅವರು ಬೀಚ್ ನಾವು ನೋಡ್ತಾ ಇರ್ತೀವಿ ಆಗಲೆಲ್ಲ, ಆದರೆ ಬಂದವ್ರಿಗೇನು ಒಂದು ನೋಡಬೇಕಂತ ಒಂದು ಕುತೂಹಲ ಇರ್ತದಲ್ವ. ಅವರು ಬಂದವರೆಲ್ಲ ನೋಡಿದ್ದಾರೆ, ಮತ್ತು ಬರೆದಿದ್ದವ್ರು ಕೂಡ ಇದ್ದರು ಅದರಲ್ಲಿ. ಹಾಗಾಗಿ ಎಲ್ಲರೂ ಸೇರಿ ಬೀಚ್ಗೆ ಹೋದ್ವಿ. ಬೀಚ್ಗೆ ಹೋಗಿ ಪಣಂಬೂರು ಬೀಚ್ಗೆ ಹೋದದ್ದು. ಅಲ್ಲಿ ತುಂಬ ರಶ್ ಕೂಡ ಇತ್ತು. ಹಾಗೆ ಎಲ್ಲರೂ ಕೂಡ ಬೀಚ್ಗೆ ಹೋಗಿ ಹಾಗೆ ಬೀಚ್ಗೆ ಹೋಗೋಣ ಅಂಥೇಳಿ ಎಲ್ಲರೂ ಹೊರಟಿದ್ವಿ. ಅಲ್ಲಿ ಕೂಡ ಜಾಲಿ ಆಯಿತು. ಒಳ್ಳೆ ಮಾತಾಡಿಕೊಂಡು ಎಲ್ಲ ಖುಷಿಯಾಗಿ ಹೊರಟಿದ್ರು. ಹಾಗಾಗಿ ಅಲ್ಲಿ ಕೂಡ ಬೀಚ್ಗೆಲ್ಲ ಹೋದ್ವಿ. ಬೀಚ್ಗೆಲ್ಲ ಹೋಗಿ ನೀರಲ್ಲಿ ಆಟ ಆಡೋದಂತೂ ಅದ್ಭುತ. ನಾವು ಬೀಚ್ ಅಂದರೆ ನೀರೇ ಅಲ್ವ ಇರೋದು, ಮತ್ತು ಒಂಟೆ ಎಲ್ಲ ಇರ್ತದೆ, ಮತ್ತು ಅಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಎಲ್ಲ ಇರ್ತದೆ. ಮತ್ತು ಅದು ಬಿಟ್ಟರೆ ಮತ್ತು ಬೀಚಲ್ಲಿ ಓಡಾಡ್ಬೋದು, ಅಷ್ಟೇ ಬಿಟ್ಟರೆ ಬೀಚಲ್ಲಿ ಅದೇ ಅಲ್ವ ಸಡಗರ. ಹಾಗೆ ಎಲ್ಲರೂ ಕೂಡ ಬೀಚ್ಗೆ ಹೋಗಿದ್ವಿ. ಬೀಚ್ಗೆ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡೋದಂತೂ ತೀರ್ದು ಅಷ್ಟು ಒಂದು ಎಲ್ಲರೂ ಎಂಜಾಯ್ ಮಾಡಿದರು. ತುಂಬ ನಮ್ಮ ಆದ್ಯ ಅಂತೂ ನೀರಲ್ಲಿ ಬಿದ್ದು ಒಳ್ಳಾಡಿದ್ಲು. ಇಲ್ಲಿ ನನ್ನ ಅಳಿಯ ಮೊಮ್ಮಗಳನ್ನ ನೆಚ್ಕೊಂಡಿದ್ದಾನೆ. ಹಾಗೆ ಹಾಯ್ ಮಾಡ್ತಾಯಿದ್ರು ವಿಡಿಯೋಗೆ. ನಾನು ವಿಡಿಯೋ ಮಾಡ್ತಿದ್ದೆ. ಹಾಗೆ ಎಲ್ಲರೂ ನೀರಲ್ಲಿ ತುಂಬ ಆಟ ಆಡಿದ್ದಾರೆ. ಹೇಗೆ ಆಟ ಆಡಿದ್ದಾರೆ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಹಾಗೆ ನೀರಲ್ಲಿ ಬಿದ್ದು ಇಲ್ಲಿ ನಮ್ಮ ತಂಗಿ ಮಗ ಕೂಡ ಬಂದಿದ್ದ, ಮತ್ತು ನನ್ನ ತಮ್ಮನ ಮಕ್ಕಳು ಕೂಡ ಇದ್ದರು, ನಮ್ಮ ಆದ್ಯ ಇದ್ಲು. ಇವರು ನೀರಲ್ಲಿ ಆಟ ಆಡಿದ್ದು ಎಷ್ಟು ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ನಾರ್ದರದ ಬೀಚಿಗೆಲ್ಲ ಹೋಗಿದ್ರು. ನಮ್ಮ ಆದ್ಯ ಅಂತೂ ಸಿಕ್ಕಾಪಟ್ಟೆ ಖುಷಿ ಎಂಜಾಯ್ ಮಾಡಿದ್ದಾಳೆ. ಅವಳಿಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ, ಸ್ವಲ್ಪ ಅಲ್ಲ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು, ತಂಗಿ ಮಗ ಹಾಗೆ ಎಂಥ ಆಟ ಆಡಿದರು ಅಂದರೆ ತುಂಬ ಚೆಂದ ಆಟ ಆಡಿದರು. ಎಲ್ಲರೂ ಖುಷಿಯಲ್ಲಿ ಆಟ ಆಡಿದ್ರು. ಇಲ್ಲಿ ನಮ್ಮ ಅಕ್ಕ, ನನ್ನ ಅಳಿಯ, ನಮ್ಮ ಮಗಳು ಎಲ್ಲರೂ ಕೂಡ ಚೆಂದ ಮಾಡಿ ಆಟ ಆಡಿದರು. ಎಲ್ಲರೂ ಖುಷಿಯಲ್ಲಿ ಆಟ ಆಡಿದ್ರು. ಎಲ್ಲರಿಗೂ ಖುಷಿ ಆಯಿತು ನೀರಲ್ಲಿ ಆಟ ಆಡಿ. ಹಾಗಾಗಿ ಎಲ್ಲರೂ ಖುಷಿಪಟ್ಟರು. ಅದೇನಲ್ವ, ಎಲ್ಲರ ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗಾಗಿ ಎಲ್ಲರೂ ನಮ್ಮ ಅಜ್ಜ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳು ತುಂಬ ನೀರು ಬಿಟ್ಟು ಬರಲಿಕ್ಕೇ ಕೇಳೋದಿಲ್ಲ. ಮತ್ತು ನಾನು ಏನು ಆಟ ಆಡಲಿಕ್ಕೇ ಬಿಡಲಿಲ್ಲ, ಬರೀ ಅವರನ್ನು ನೋಡ್ಕೊಳ್ಳೋದೇ ಆಯಿತು ನನಗೆ. ತುಂಬ ಅಂದರೆ ತುಂಬ ಆಟ ಆಡಿದರು. ಹಾಗೆ ತುಂಬ ಎಂಜಾಯ್ಮೆಂಟ್ ಕೂಡ ಆಯಿತು, ತುಂಬ ಖುಷಿ ಕೂಡ ಆಯಿತು. ಮತ್ತು ಇಷ್ಟು ಮನಸ್ಸು ಬಿಚ್ಚಿ ಇಷ್ಟು ಫ್ರೀಯಾಗಿ ಯಾವಾಗ ಆಟ ಆಡಬೇಕಲ್ವ ಮಕ್ಕಳೆಲ್ಲ.
ಹಾಗೆ ಸಿಕ್ಕಿದ್ದು ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು ಮಕ್ಕಳಿಗೆ ಆಟ ಆಡಲಿಕ್ಕೆ. ಮಕ್ಕಳಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದರು ನೀರಲ್ಲಿ. ಹಾಗೆ ತುಂಬ ಆಟ ಆಡಿದರು, ತುಂಬ ಖುಷಿ ಕೂಡ ಪಟ್ಟರು. ನಾವು ಕೂಡ ಖುಷಿ ಪಟ್ವಿ. ಎಲ್ಲರೂ ಕೂಡ ಆಟ ಆಡಿದ್ರು. ನೋಡಿ ನಮ್ಮ ಅಜ್ಜ ಹೇಗೆಲ್ಲ ಆಟ ಆಡ್ತಾಳೆ. ಅವಳಿಗೆ ನೀರು ಬಿಟ್ಟು ಬರ್ಲಿಕ್ಕೆ ಕೇಳೋದಿಲ್ಲ. ಅವಳು ಎಷ್ಟು ಆಟ ಆಡಿದಾಳೆ ಅಂದರೆ ಅದು ಸಾಕಾಗೋದಿಲ್ಲ. ಅಷ್ಟು ಮತ್ತು ಕೂಡ ಬರ್ಲಿಕ್ಕೆ ಕೇಳೋದಿಲ್ಲ. ನಾನು ಒತ್ತಾಯದ ಮೇರೆಗೆ ನಾನು ಅವ್ರು ಬರೋವರೆಗೂ ನಾನು ಹಿಡಿದು ನಿಂತಿದ್ದವಳನ್ನು ಮತ್ತೆ ಕೂಡ ಸ್ವಲ್ಪ ಹಿಡ್ಕೊಂಬಂದು ಲಾಸ್ಟಿಗೆ ಮನೆ ಬರೋ ಟೈಮ್ಗೆ ನಾನು ಬಂದು ದರದಲ್ಲಿ ನಿಂತ್ಕೊಂಡೆ. ಫುಲ್ ಚಂಡಿ ಆಗಿಬಿಟ್ಟಿದ್ಲು. ಇನ್ನೂ ಕೂಡ ಆಟ ಆಡಲಿಕ್ಕೆ ಕುಳಿತಿದ್ಲು. ಹಾಗಾಗಿ ಎಲ್ಲರೂ ಕೂಡ ಆಟ ಆಡ್ಕೊಂಡಿದ್ವಿ. ಮತ್ತು ಇಲ್ಲಿ ಬೀಚಲ್ಲಿ ಏನಪ್ಪ ಅಂದರೆ ನೆರೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ನಿತ್ಯ ನೀರಾದರೆ ಅಷ್ಟೊಂದು ಎಂಜಾಯ್ಮೆಂಟ್ ಇರೋದಿಲ್ಲ. ಇದು ತೆರೆ ಬರ್ತದೆ ತೆರೆ ಹೋಗ್ತದಲ್ವಾ, ಅದು ಅದರ ಖುಷಿನೇ ಬೇರೆ. ಬೀಚಲ್ಲಿ ಆಟ ಆಡೋ ಖುಷಿನೇ ಬೇರೆ. ಅದು ಒಮ್ಮೆ ಬಂದು ನಮಗೆ ಹೊಡೆದು ರಿಟರ್ನ್ ಹೋಗುವಾಗ ಉಂಟಲ್ಲ, ಅದ್ರ ಖುಷಿನೇ ಬೇರೆ. ಹಾಗಾಗಿ ಎಲ್ರಿಗೂ ಎಂಜಾಯ್ಮೆಂಟ್ ಆಯಿತು. ತುಂಬ ಖುಷಿ, ತುಂಬ 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 ಖುಷಿಪಟ್ಟರು. ಎಲ್ಲರೂ ಕೂಡ ಆಟ ಆಡಿದರು. ಆಡದೇ ಇದ್ದವರು ಕೂಡ ಆಟ ಆಡಿದರು. ಭಾರಿ ಖುಷಿಪಟ್ಟರು. ಅವರ ಖುಷಿ ಮುಂದೆ ನಮಗೇನುಂಟಲ್ವ ಎಲ್ರಿಗೂ ಖುಷಿನೇ ಆಯಿತು. ಹಾಗಾಗಿ ಇಲ್ಲಿ ನೆರೆಗಳೇನು ಬರ್ತಾ ಇರ್ತವೆ ಅದು ಅಪ್ಪಳಿಸಿ ಬರುವಾಗ ನಮ್ಮ ಕಾಲಲ್ಲಿದ್ದ ಮಣ್ಣೆಲ್ಲ ಒಳಗೋಗ್ಬಿಡ್ತದೆ. ನಾವು ಎಲ್ಲಿ ನಿಂತ್ಕೊಂಡಿರ್ತೀವಿ ಅಲ್ಲಿ ನೀರು ಬಂದು ಒಮ್ಮೆ ಕೆಳಗೆ ಹೋದರೆ ಅಲ್ಲಿದು ನಮ್ಮ ಕಾಲಿದ್ದು ಮರಳೆಲ್ಲ ತಗೊಂಡು ಹೋಗ್ಬಿಡ್ತದೆ. ಹಾಗಾಗಿ ಅಲ್ಲಿ ಎಷ್ಟು ಖುಷಿ ಆಗ್ತದೆ ಅಂದರೆ ಅದು ಸಹ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನೀರಲ್ಲಿ ತುಂಬ ಕೂಡ ಖುಷಿ ಆಗ್ತದೆ ನೀರಲ್ಲಿ ಆಟ ಆಡಲಿಕ್ಕೆ. ಮತ್ತು ಮೇಲೆಯಿಂದ ಬಿಸಿಲಿದ್ರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಬಂದ್ವಿ. ಮತ್ತು ಬೀಚಿದೆಲ್ಲ ಆಟ ಆಡಿ ಆಯಿತು. ಮತ್ತು ಟೈಮ್ ಕೂಡ ಆಗಿತ್ತು. ಇನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಿತ್ತು. ಮತ್ತು ಮನೆಗೆ ಬಂದು ಮಾಡುವ ಅಂತ ಹೇಳಿದರು. ಕೆಲವರು ರೂಮಿಗೆ ಹೋಗಿ ಚೇಂಜ್ ಮಾಡೋರು ಮಾಡಿದರು. ಕೆಲವರು ಮನೆಗೆ ಬಂದ್ವಿ. ಹಾಗೆ ಬಂದು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಚಹಾ ಎಲ್ಲ ಕುಡಿದು ರಾತ್ರಿಗೆ ಫಿಶ್ ಎಲ್ಲ ತೊಗೊಂಬಂದಿದ್ವಿ ನಾವು. ಅವ್ರಿಗೆ ಚಿಕನ್ ಅವ್ರ ಊರಲ್ಲಿ ಅವರು ಯಾವಾಗಲೂ ತಿಂತಾ ಇರ್ತಾರಲ್ವ, ಫಿಶ್ ತಿಂತಾರೆ. ಆದರೆ ಸ್ವಲ್ಪ ಮಂಗಳೂರು ಫಿಶ್ ಅಂದರೆ ಎಲ್ರಿಗೂ ಇಷ್ಟ ಇರ್ತದೆ. ಹಾಗಾಗಿ ನಾವು ಫಿಶ್ಶೇ ಮಾಡಿದ್ವಿ. ಫಿಶ್ ಫ್ರೈ ಮಾಡಿ ಫಿಶ್ ಸಾರು ಮಾಡಿದ್ವಿ. ತುಂಬ ಇಷ್ಟಪಟ್ಟರು. ಎಲ್ರಿಗೂ ರವಾ ಫ್ರೈ ಮಾಡಿದೆ ಮತ್ತು ತವಾ ಫ್ರೈ ಕೂಡ ಮಾಡಿದೆ. ಹಾಗೆ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ರಾತ್ರಿಗೆ ಮಲಗಿ ಮತ್ತು ಬೆಳಿಗ್ಗೆ ಅವರು ಟೆಂಪಲ್ಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗಿನ ಜಾವ ಇದ್ದು ಹೊರಟರು ಕೂಡ. 2 ದಿನ ಬಂದದ್ದು ನಮಗಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ಎಲ್ಲರೂ ನಾವು ಕೂಡ ಬಿಜಿ ಇರ್ತೀವಿ, ಅವರು ಕೂಡ ಬಿಜಿ ಇರ್ತಾರಲ್ವ ಅವರವರ ಕೆಲಸದಲ್ಲಿ. ಮತ್ತು ಈ ಥರ ಫ್ಯಾಮಿಲಿ ಅಂತ ಹೇಳಿ ಬಂದಾಗ ತುಂಬ ಒಂದು ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ತುಂಬ ಒಂದು ಖುಷಿ ಅಲ್ವಾ. ಅದರಲ್ಲಿ ತುಂಬ ಜನ ಇದ್ರಂತೆ ನನಗಂತೂ ತುಂಬ ಖುಷಿನೇ. ಹಾಗಾಗಿ ಎಲ್ಲರೂ ಕೂಡ ಖುಷಿಪಟ್ವಿ. ಹಾಗೆ ಇತ್ತು ನಮ್ಮದು ಅವತ್ತಿನ ದಿನ. ಹಾಗಾಗಿ ನಾವು ತುಂಬ ಖುಷಿಪಟ್ವಿ. ಹಾಗೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಮತ್ತು ಹಾಗೆ ಊರಿಗೆ ಕೂಡ ಹೋಗಬೇಕಿತ್ತು. ಹಾಗೆಲ್ಲ ಹೇಗೆಲ್ಲ ಆಟ ಆಡಿದರು ಏನೆಲ್ಲ ಮಾಡಿದರು ಅಂತ ನೀವು ನೋಡ್ಕೊಂಬನ್ನಿ ಉಳಿದದ್ದನ್ನು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಜ್ಯ ಮುಂದೆ ಹೋಗೋಣ. ಇಬ್ರು ಬಿದ್ದಿರಿ ಬ್ಯಾಲೆನ್ಸ್ ಸಿಗಲ್ಬಿಡ. ಇಬ್ರು ಬೀಳ್ತೀರಿ, ಮತ್ತೆ ಇಬ್ರು ಬೀಳ್ತೀರಿ. ಸುಮ್ಮನೆ ಕಾಲಾಗಿನ ಮಳಲ್ಲಿ ಹೋಗ್ಬಿಡ್ತದೆ. ಬೇಡ್ಬಿಟ್ಟು ನಡ್ಕೊಂಡು ಬಂಗಾರೆ ಬೀಳ್ತಿ ಹಂಗೆ ನಾ ಹಿಡ್ಕೊಂಡಿದ್ರು ಬೀಳ್ತಿ ನೋಡಿ. ಇಲ್ಲಿ ನೋಡ್ಬಾರಿ ಕುಣಿದಾರ ಇವಳು. ಚಳಿ
ಬಾ